ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ಯಾವ ಡೇ ಅಂದರೆ ಇವತ್ತು ಸಂಡೇ. ಸೊ ಇವತ್ತು ಡೇಟ್ ಬಂದು ಜೂನ್ 15. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನನ್ನ ಮಗಳು ಬರ್ತಡೇ. ಸೊ ಇವತ್ತಿಗೆ 5 ಇಯರ್ಸ್ ಕಂಪ್ಲೀಟ್ ಆಯಿತು ಅವಳಿಗೆ. ಸೊ ಅದಕ್ಕೆ ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಐ ಹೋಪ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ. ಆ್ಯಕ್ಚುಲಿ ಟೈಮ್ ನೋಡಿ ಆಗಲೇ ಎಷ್ಟಾಗಿದೆ. 12 ಗಂಟೆಗೆ ಎದ್ದು ಸ್ಟೇಟಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಎಚ್ಚರ ಆಗಲಿಲ್ಲ. ಸೊ ಈಗ ಓಕೆ ಅಂತೇಳಿ 5 ಗಂಟೆಗೆ ಮಾಮೂಲಿ ನನಗೆ ಡೈಲಿ 5 ಗಂಟೆಗೆ ಅಲಾರಾಮ್ ಇರುತ್ತೆ. ಸೊ 5 ಗಂಟೆಗೆ ಅಲಾರಾಮ್ ಬಂತಲ್ವ, ಸೊ ಅದಕ್ಕೆ ಎಚ್ಚರ ಆಯಿತು. ಸೊ ಆಮೇಲೆ ಸ್ಟೇಟಸ್ ಹಾಕ್ಕೊಂಡು ಆಮೇಲೆ ಹೊರ್ಗಡೆ ಬಂದು ನೋಡಿದ್ರೆ ಇನ್ನು ಸ್ವಲ್ಪ ಲೈಟಾಗಿ ಬೆಳಕಾಗಿತ್ತು. ಸೊ ಅದಕ್ಕೆ ಹೋಗಲಿ ಆಯಿತು ಅಂತ ಹೇಳ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಬಂದು ಮಾಡೋಕ್ಬಿಟ್ಟು ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ಸೊ ಅಡುಗೆ ಮಾಡ್ಕೊಳ್ಳೋಣ. ಚಿಕನ್ ಸಾಂಬಾರು ಮಾಡಿದ್ವಿ. ಸೊ ಅದಕ್ಕೆ ಅನ್ನ ಮಾಡಿಕೊಂಡು ಮುದ್ದೆ ಮಾಡ್ತಾಯಿದ್ದೆ. ಸೊ ಫೈನಲಾಗಿ ಎಲ್ಲ ತಿಂಡಿ ಎಲ್ಲ ಆಯಿತು. ಸೊ ನನ್ನ ಮಕ್ಕಳು ನೋಡಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಏನಕ್ಕಂದರೆ ಬರ್ತಡೇಗೆ ಹೇಳ್ಬಿಟ್ಟು ಬರ್ತೀನಿ, ಕೇಕ್ ಕಟ್ ಮಾಡಿಸ್ತೀನಿ ಅಪ್ಪ, ಕೇಕ್ ಕಟ್ ಮಾಡಿಸ್ತೀಯ ಅಲ್ಲ ಅಪ್ಪ, ಹೇಳ್ಬಿಟ್ಟು ಬರ್ತೀನಿ, ಕೇಕ್ ಕಟ್ ಮಾಡೋಕ್ಕೆ ಬನ್ನಿ ಅಂತ ಹೇಳ್ತಿದ್ರು. ಆಯಿತು. ಸೊ ನಾವು ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಇವಾಗ ಕೇರ್ಪೇಟೆಗೆ ಹೋಗ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಹೋಗ್ಬಿಟ್ಟು ರಿಟರ್ನ್ ಮತ್ತೆ ಕೇರ್ಪೇಟೆಗೆ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಆಮೇಲೆ ಡಿಸೈಡ್ ಮಾಡಿದ್ವಿ ಇಲ್ಲೇ ಮಾಡೋಣ, ಪಾಪನ ಬರ್ತಡೇನ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಫೈನಲಾಗಿ ಡಿಸೈಡ್ ಮಾಡಿಕೊಂಡು ಅಲ್ಲೇ ಅಲ್ಲೇ ಬರ್ತಡೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬಟ್ಟೆನ ಪಾಪನಿಗೆ ಬಟ್ಟೆ ತಗೊಂಡಿದ್ವಲ್ಲ, ಶಾಪಿಂಗ್ ಮಾಡಿದ್ವಲ್ಲ, ಸೊ ಬಟ್ಟೆ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಸೊ ಅದಕ್ಕೆ ಮನೆಗೆ ಹೋಗಿ ಬಟ್ಟೆ ತಗೊಂಡು ಮತ್ತು ಸ್ವಲ್ಪ ಏನೇನೋ ಬರ್ತಡೇ ಸೆಲೆಬ್ರೇಷನ್ಗೆ ತಗೊಬೇಕಾಗಿತ್ತು. ಸೊ ಅದಕ್ಕೆ ಅಂತ ಕೇರ್ಪೇಟೆಗೆ ಬಂದಿದ್ದೀವಿ. ಸೊ ಇವಾಗ ಅವಳ ಬಟ್ಟೆ ಮತ್ತು ನನ್ನ ಚಿಕ್ಕ ಮಗಳು ಬಟ್ಟೆ, ನನ್ನ ದೊಡ್ಡ ಮಗಳು ಬಟ್ಟೆ ಮತ್ತು ಸ್ವಲ್ಪ ಬಳೆ, ಮೇಕಪ್ ಐಟಮ್ಸ್ ಎಲ್ಲ ಇಲ್ಲೇ ಇದ್ದೋ. ಮತ್ತು ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು ಮೇಲ್ಕೋಟೆಗೆ. ಸೊ ಅದಕ್ಕೋಸ್ಕರ ಸೀರೆ ಎಲ್ಲ ತಾಳೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಏನೂ ಮತ್ತೆ ರಿಟರ್ನ್ ಬರ್ತೀವಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ಏನು ತೊಳೆದಿರಲಿಲ್ಲ, ಹಂಗೆ ಹೋಗಿದ್ದೆ. ಆಮೇಲೆ ಅದಕ್ಕೆ ಬೆಳಿಗ್ಗೆ ಬಂದ್ವಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದ್ಬಿಟ್ಟು ಮತ್ತು ಬಟ್ಟೆ ತಗೊಂಡು ಮತ್ತು ನಮ್ಮ ಪಾಪನ ಬರ್ತಡೇ ಮಾಡಿದ್ವಿ 3 ವರ್ಷದಲ್ಲಿ ಗ್ರ್ಯಾಂಡಾಗಿ. ಚಂಗೇನಳಮ್ಮ ದೇವಸ್ಥಾನ ಆಯ್ತಲ್ಲ, ಸೊ ಅಲ್ಲಿ ಮಾಡಿದ್ವಿ. ಸೊ ಆವಾಗ ಅಲ್ಲಿ ಮಾಡಿದ್ವಿ. ಏನಕ್ಕೆ ನಗಾಡ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಗಳು ನಾನು ಚನ್ನಗೇನಳಮ್ಮ ದೇವಸ್ಥಾನದಲ್ಲಿ ಫಂಕ್ಷನ್ ಮಾಡಿದ್ವಿ ಅಂತ ಹೇಳ್ತಾ ನಾನು ಇಲ್ಲಿ ಮಾತಾಡ್ತಾಯಿದ್ರೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಬನ್ನಿ ಅನ್ನೋ ಅಂತ ಹೇಳ್ತಾವಳೆ. ಸೊ ಅದಕ್ಕೆ ನನಗೆ ನಗು ಬಂತು. ಸೊ ಅದಕ್ಕೆ ಇವಾಗ ಬಟ್ಟೆ ತಗೊಂಡೋಗೋಣ ಅಂತ ಬಂದ್ವಿ. ಮತ್ತು ನನ್ನ ಮಗಳಿಗೆ ಫಾದರ್ಸ್ ಡೇಗೆ ಕ್ರಾಫ್ಟ್ ಮಾಡ್ಕೊಬಂದ್ವಿ. ಅಂದರೆ ಇವತ್ತು ಭಾನುವಾರ, ಸೊ ಭಾನುವಾರ ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ನಾನು ಅವ್ರ ಮ್ಯಾಮು ಮೆಸೇಜ್ ಹಾಕಿದ್ರು. ಸೊ ಭಾನುವಾರ ಹಾಲಿಡೇ ಇರ್ತದಲ್ವ, ಸೊ ಅದಕ್ಕೆ ಸೋಮವಾರ ಕ್ರಾಫ್ಟ್ ಮಾಡಿ ಕಳಿಸಿ ಫಾದರ್ಸ್ ಡೇ ಬಗ್ಗೆ ಅಂತ ಹೇಳಿದರು. ಸೊ ಅದಕ್ಕೆ ಇನ್ನು ಕಲರ್ ಶೀಟ್ ಎಲ್ಲ ತಗೋಬೇಕಾಗಿತ್ತು. ಕಲರ್ ಶೀಟ್ ಕೊಟ್ಬಿಡಿ, ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾಯಿದ್ರು. ಅದಕ್ಕೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಹಂಗೆ ನಾನು ಬರ್ತೀನಿ, ನೀನು ಹೋಗು ಹೂವು ತಗೊಂಡು ಬಾ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ನಾನು ಹೂವು ಮಾರ್ಕೆಟ್ ಹತ್ರ ಬಂದೆ. ಸೊ ಮತ್ತು ಸ್ವಲ್ಪ ರೋಸು ಮತ್ತು ಮಲ್ಲಿಗೆ ಹೂವು ತಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾಯಿದ್ದೆ. ಸೊ ಫೈನಲಾಗಿ ತಗೊಂಡೆ. ನನ್ನ ಹಸ್ಬೆಂಡ್ ಬರ್ತಾಯಿದ್ದಾರೆ ನೋಡಿ. ಇವಾಗ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ನೈಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಮತ್ತು ಅಡುಗೆ ಮಾಡಬೇಕು. ಸೊ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡ್ಕೊತೀನಿ ಬನ್ನಿ. ಇವಾಗ ಆಯಿತು. ಮತ್ತು ಬಾಳೆಹಣ್ಣು ತಗೊಂಡು ಎಲ್ಲದಕ್ಕೆ ಬಾಳೆಹಣ್ಣು ಮತ್ತು ಬರ್ತಡೇ ಡೆಕೋರೇಷನ್ ಐಟಮ್ಸು ಮತ್ತು ನನ್ನ ಮಕ್ಳಿಗೆ ಬಟ್ಟೆ ಎಲ್ಲ ತಗೊಂಡು ಇವಾಗ ಹೋಗ್ತಾಯಿದ್ವಿ ಊರಿಗೆ. ಸೊ ಮಳೆ ಅಂತೂ ಸಖತ್ ಬರ್ತಿತ್ತು ಫ್ರೆಂಡ್ಸ್. ಅಂದರೆ ಲೈಟಾಗಿ ಒಂದೊಂದನಿ ಬರ್ತಿತ್ತು. ಮತ್ತು ತೆಂಡೆಕೆರೆ ಹೋಗ್ತಿದ್ವಲ್ಲ, ಸೊ ಆವಾಗ ಜಾಸ್ತಿ ಮಳೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಶೇರ್ ಮಾಡಿದ್ದೀನಿ.
ಸೊ ಯಾರಿಗಾದ್ರೂ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶೇರ್ ಮಾಡ್ಕೊತೀನಿ. ಸೊ ಮಳೆ ಬರ್ತಿತ್ತಲ್ವ, ಸೊ ಅದಕ್ಕೆ ನೋಡಿ ಇಲ್ಲಿ ಬೆಟ್ಟ ಎಲ್ಲ ಸಖತ್ತಾಗಿ ಕಾಣಿಸ್ತಿತ್ತು, ಅದಕ್ಕೆ ವಿಡಿಯೋ ಶೇರ್ ಮಾಡೋಣ ಅಂತ ಶೇರ್ ಮಾಡಿದೆ. ಸೊ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡ್ಕೊಂಡೆ, ನನ್ನ ದೊಡ್ಡ ಮಗಳು ಮತ್ತು ಹಸ್ಬೆಂಡ್ ಸ್ನಾನ ಮಾಡ್ಕೋಬೇಕು. ಸೊ ಇವಾಗ ನಾನು ನನ್ನ ಚಿಕ್ಕ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನನ್ನ ದೊಡ್ಡ ಮಗಳಿಗೆ ನೋಡಿ ಇಲ್ಲಿ ಅವರಪ್ಪ ಎಷ್ಟು ಮ್ಯಾಚಿಂಗ್, ಅವ್ರ ಡ್ರೆಸ್ಗೆ ಮ್ಯಾಚಿಂಗ್ ಇರಬೇಕು ಅಂತ ನೈಲ್ ಪಾಲಿಶ್ಗೆ ಶೈನಿಂಗ್ ಬರಲಿ ಅಂತ ಎಲ್ಲ ತಗೊಟ್ಟಿದ್ದಾರೆ. ಸೊ ಇವಾಗ ನೋಡಿ ನಾನು ಚಿಕ್ಕ ಮಗಳಿಗೆ ರೆಡಿ ಮಾಡಿದ್ದೀನಿ. ಇವಳದು ಹೊಸ ಬಟ್ಟೆ ಅಂದರೆ ಇನ್ನು ಅವ್ರು ಅಕ್ಕಂಗೆ ತಗೊಟ್ರೆ ಇನ್ನು ಇವಳು ಬೇಜಾರು ಮಾಡ್ಕೋತಾಳೆ ಅಂತ ಅಂದ್ಕೊಂಡು ಇವಳಿಗೂ ಸಿಂಪಲಾಗಿ ಒಂದು ಜೊತೆ ತಗೊಂಡ್ವಿ ಅಷ್ಟೇ. ಇನ್ನು ನನ್ನ ಮಗಳಿಗೆ ರೆಡಿ ಆಯಿತು. ಸೊ ಸ್ನಾನ ಮಾಡ್ಕೊಬಂದ್ಲು. ಸೊ ರೆಡಿ ಮಾಡಿದೆ. ಫೈನಲಾಗಿ ನೈಲ್ ಪಾಲಿಶ್ ಹಾಕಿದ್ದೆ ಅಂತ ಅಂದ್ಬಿಟ್ಟು ಆ ಥರ ಕೂತಿದ್ಲು. ಇನ್ನು ನಾನು ರೆಡಿ ಆದೆ. ಇನ್ನು ಸಿಂಪಲ್ ಸ್ಯಾರಿ ಹಾಕ್ಕೊಂಡೆ. ಆ್ಯಕ್ಚುಲಿ ಇನ್ನು ಏನು ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ವ, ಸೊ ಅದಕ್ಕೆ ಸ್ಯಾರಿಲಿ ಹೋಗೋಣ ಅಂತ ಅಂದ್ಕೊಂಡು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ವಿ. ಸೊ ಫೈನಲಾಗಿ ರೆಡಿ ಆಯಿತು ಎಲ್ರದ್ದು. ಇವಾಗ ಟೆಂಪಲ್ಗೆ ಹೋಗಬೇಕು. ನನ್ನ ಮಗಳು ಅಲ್ಲಿ ನೀರೊಲೆ ಉರಿ ಹಾಕಿದ್ವಲ್ಲ, ಸೊ ಅಲ್ಲಿ ಕೈಗೆ ಹಿಂಗೆ ಅಂದ್ಬಿಟ್ಟು ಬೆಚ್ಚಗೆ ಇತ್ತದೆ, ಅಮ್ಮ ಇಡೀ ಕೆನ್ನೆಗೆ ಹಿಂಗೆ ಅಂದ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಇದ್ಲು. ಸೊ ಮತ್ತು ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ ಅವರು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಇನ್ನು ಫೈನಲಾಗಿ ಹೊರಟು ಮೇಲ್ಕೋಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು ಮೇಲ್ಕೋಟೆ ನರಸಿಂಹಸ್ವಾಮಿ. ಸೊ ಅದಕ್ಕೆ ಆ್ಯಕ್ಚುಲಿ ಊರಲ್ಲೇ ಇದ್ವಲ್ವ, ಅದಕ್ಕೆ ಹೋಗಿದ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ. ನನ್ನ ಮಗಳು ಆಗಲೇ ನಿದ್ದೆ ಟೈಮು ಬೆಳಿಗ್ಗೆ ಬೇಗನೆ ಎದ್ದಿದ್ಲು. ಸೊ ಅವಳಿಗೆ ನಿದ್ದೆ ಬರ್ತಿತ್ತು ಅಂತ ಆ ಥರ ಮುಖ ಮಾಡ್ಕೊಂಡಿದ್ಲು. ಸೊ ಅದಕ್ಕೆ ನಾನು ಅವಳು ವೀಡಿಯೋನ ಆ ಥರ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ನೋಡಿ ಇಲ್ಲಿ ದಳ್ವಾಯಿ ಕೆರೆ, ಇಲ್ಲಿ ಮೇಲ್ಕೋಟೆ ಬೆಟ್ಟ ಕಾಣಿಸ್ತಾ ಇದ್ದೆ. ಆ್ಯಕ್ಚುಲಿ ಫುಲ್ಲು ರಶ್ ಇತ್ತು, ಇವತ್ತು ಭಾನುವಾರ ಅಲ್ವಾ, ಸೊ ಫುಲ್ಲು ರಶ್ ಇತ್ತು, ಓಡಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ವೆಹಿಕಲ್ಸ್ಗಳು ಓಡಾಡ್ತಿದ್ವು. ಇನ್ನು ಬೆಟ್ಟ ಏನು ಹತ್ತಲಿಲ್ಲ, ಮಳೆ ಬರ್ತಿತ್ತಲ್ವ, ಸೊ ಅದಕ್ಕೆ ಬೆಟ್ಟ ಏನೂ ಹತ್ತಕ್ಕೆ ಹೋಗಲಿಲ್ಲ. ಅಲ್ಲೇ ಕೆಳಗಡೆನೇ ಪೂಜೆ ಮಾಡಿಕೊಂಡು ಬಂದ್ವಿ. ಇನ್ನು ಕಲ್ಯಾಣಿ ಹತ್ರ ಹೋಗಬೇಕು. ಕಲ್ಯಾಣಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಸೊ ಮಳೆ ಬರ್ತಿತ್ತಲ್ವ, ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ರು ಅಲ್ಲೇ. ಸೊ ಬಜ್ಜಿ ತಿನ್ಕೊಂಡು ಮತ್ತು ಆಲೂ ಬೋಂಡ ಅಂತ ಮಾಡಿದರು. ಇನ್ನೂ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೊಟ್ಟೆ ಹಸಿತಿತ್ತು, ಅದಕ್ಕೂ ಸಾಕತ್ತಾಗಿತ್ತು ಬಜ್ಜಿ ಮಾತ್ರ. ಅದು ಕೋಲ್ಡ್ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಏನೋ ಒಂಥರ ಸಖತ್ತಾಗಿತ್ತು. ಸೊ ನನ್ನ ಮಗಳಿಗೆ ಕ್ರಾಫ್ಟ್ ಮಾಡೋಕ್ಕೆ ಎಲ್ಲ ತಂದಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದೆ. ಇನ್ನು ಈ ಕಡೆ ಸೈಡ್ ಏನೂ ಬಂದಿರಲಿಲ್ಲ. ನನ್ನ ಮಕ್ಕಳು ಕರ್ಕೊಂಡು ಬಂದರೆ ಇಲ್ಲ ಬೆಟ್ಟಕ್ಕೆ ಹೋಗ್ತಿದ್ದೋ, ಇಲ್ಲಾಂದರೆ ಕಲ್ಯಾಣಿ ಹತ್ರ ಹೋಗ್ಬಿಟ್ಟು ಇನ್ನೊಂದು ಚಲುವರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಿದ್ದೋ. ಸೊ ಇಲ್ಲೂ ಏನು ಹತ್ತಕ್ಕೆ ಹೋಗಲಿಲ್ಲ, ಸುಮ್ಮನೆ ನನ್ನ ಮಕ್ಳಿಗೆ ತೋರಿಸೋಣ, ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಚೆನ್ನಾಗಿತ್ತು. ಮತ್ತು ಈ ವೆದರ್ಗೂ ಆದರೂ ಏನೋ ಒಂಥರ ವೆದರ್ಗೆ ಒಳ್ಳೆ ಚೆನ್ನಾಗಿತ್ತು. ಬಟ್ ಮಳೆ ಹನಿ ಬೀಳ್ತಿತ್ತಲ್ಲ, ಸೊ ಮಕ್ಳಿಗೆ ಏನೋ ಶೀತ ಆಗುತ್ತೆ ಅಂತ ಏನೂ ಹೋಗಲಿಲ್ಲ. ಸುಮ್ಮನೆ ಹೋಗಿದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ನನ್ನ ಮಗಳು ಫೋಟೋಸ್ ತಗೊಂಡು ಬಂದ್ವಿ ಅಷ್ಟೇ. ನೋಡಿ ನನ್ನ ಮಗಳು ನಮ್ಮ ಮಾವ ಅವರು ಕೆಲ್ಸಕ್ಕೆ ಹೋಗ್ತಾರಲ್ವ, ಸೊ ಅಲ್ಲಿ ಮಾವನಣ್ಣ ಮನೆಯಲ್ಲೇ ಇದೆ, ಅಲ್ಲೆಲ್ಲೂ ತಿನ್ನಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಮಾವನಣ್ಣ ಅಂತ ಅಂತಿದ್ರು. ಸೊ ನೋಡಿ ಇಲ್ಲಿ ಮನೇಲೇ ಇದ್ರು ತಗೊಂಡು ತಿಂತವ್ರು ಇವರು.
ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡಿ ವೀಡಿಯೋ ಮಾಡಿಕೊಡ್ಲಿಲ್ಲ ಅಂತ ನೆನೆಸ್ಕೊಂಡಿದ್ಲು. ಸೊ ಅದಕ್ಕೆ ಅವಳಿಗೆ ಒಂದು ವೀಡಿಯೋ ಮಾಡಿದೆ. ನಿನ್ನೆಲ್ಲೂ ಈಗೆಲ್ಲ ಹೋಗಲಿಲ್ಲ, ಅಕ್ಕ ತಂಗಿರ್ಕೊಳ ಇದೆಯಲ್ಲ, ಸೊ ಅಲ್ಲಿಗೆಲ್ಲೂ ಹೋಗಲಿಲ್ಲ. ಸೊ ಫೈನಲಾಗಿ ಹೋಗ್ತಾ ಇದೀವಿ ನೋಡಿ. ಆಕ್ಚುಲಿ ಇವಾಗ ನಾವು ಇನ್ನ ನಾರಾಯಣಪುರ ಅಂತ ಇದೆ, ಸೊ ಅಲ್ಲಿ ಇದೀವಿ. ಪಾನಿಪುರಿ ಚುರುಮುರಿ ಅಂದ್ರೆ ಪಾಪುಗೆ ಕೇಕ್ ಕಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಗೋಬಿ ತಗೊಂಡ ಅನ್ಕೊಂಡ್ರು. ಇನ್ನು ಗೋಬಿ ಅಂದ್ರೆ ಇನ್ನು ಇಷ್ಟ ಅಲ್ವಾ ಅಂದ್ಬಿಟ್ಟು ಸರಿ ಆಯ್ತು ಅಂತ ಅನ್ಕೊಂಡ್ರೆ ಗೋಬಿ ಇವತ್ತು ಹಾಕೇ ಇರಲಿಲ್ಲ. ಸೊ ಈ ಕಡೆ ಚುರುಮುರಿನೂ ಇಲ್ಲ, ಈ ಕಡೆ ಗೋಬಿನೂ ಇಲ್ಲ. ಇವರು ಪುಳಿಯೋಗರೆ ತಗೊಂಡು ಕೇಕ್ ಇಲ್ಲಿ ಆರ್ಡರ್ ಕೊಟ್ಟಿದ್ದು ಪುಳಿಯೋಗರೆ ಇಷ್ಟ ಬೇಕರಿಗೆ. ಸೊ ಅದಕ್ಕೆ 2 kg ಅದಕ್ಕೆ ಅಲ್ಲಿ ತಗೊಬರಕ್ಕೆ ಅಂತ ಹೋಗೈತೆ. ಅದಕ್ಕೆ ಇಲ್ಲಿ ದೇವಸ್ಥಾನದಿಂದ ಬಂದ್ಕೋತಿದ್ವಿ. ಮತ್ತೆ ಆಮೇಲಿಂದ ಬಂದು ಚಿಕನ್ ತಗೋ ಹೋಗ್ಬೇಕು. ನೋಡಿ ಇಲ್ಲಿ ನಾನು ಹಿಂಗೆ ಮಾತಾಡ್ತಿದ್ರೆ ಇವರಿಬ್ರು ನಗಾಡ್ತಾ ಇದ್ದಾರೆ. ಬರ್ತ್ಡೇ ಗರ್ಲ್, ಹ್ಯಾಪಿ ಬರ್ತ್ಡೇ ಪ್ರಾರ್ಥನಾ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ಅನ್ವಿತಾ. ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಇದೆ, ಸೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಈ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ಬನ್ನಿ. ಸೊ ಇವತ್ತಂತೂ ಸರಿಯಾಗಿ ತಿಂದಿದ್ದೀವಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ. ಇವರಂತ ಪುಳಿಯೋಗರೆ ತಿಂದರು, ನಾನು ತಿಂದಿಲ್ಲ. ಅಲ್ಲಿ ಬಜ್ಜಿ ಮತ್ತು ಆಲೂ ಬೋಂಡ ಮತ್ತು ವಡೆ ತಿಂದ್ವಿ. ಸೊ ಅದಕ್ಕೆ ಇವಾಗ ಇಲ್ಲಿ ಬೇಕ್ರಿಲಿ ತರಕ್ಕೆ ಹೋಗಿದ್ದಾರಲ್ಲ ಚಲ್ಬಾರ್ದು ಕೇಕ್ ಆರ್ಡ್ರ್ ಕೊಟ್ಟಿದ್ವಲ್ಲ, ಸ್ವಲ್ಪ ಹೊತ್ತಾಗುತ್ತಂತೆ. ಅದಕ್ಕೆ ಅಲ್ಲಿ ತನಕ ಮೊಟ್ಟೆ ಪಪ್ಸ್ ತಿಂತಾಯಿರು ಅಂತ ಹೇಳ್ಬಿಟ್ಟು ಮೊಟ್ಟೆ ಪಪ್ಸ್ ತಗೊಟ್ಬಿಟ್ಟು ಹೋಗಿದ್ದಾರೆ. ಇವಳು ಬರೀ ಮೊಟ್ಟೆ ಮಾತ್ರ ಇಲ್ಲ ರೀ. ಹಸಿರು ಮೆಣಸಿಕಾಯಿ ಮಳೆ ಮಳೆ ಪಾಪ ನೀವು ನಸ್ಸು ಸ್ಲಿಪ್ಪರ್ ಬಿಟ್ಬಿಟ್ಟು ಬನ್ನಿ. ಥ್ಯಾಂಕ್ಸ್ ನೋಡಪ್ಪ ಅಂತ ರಿಪ್ಲೈ ಮಾಡುವ ಸರ್ ಆಡ್ಸೋದು. ಸೊ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ನಮಗೆ ಅಂದರೆ ಏನೂ ಹೆಲ್ಪ್ ಮಾಡಲ್ಲ, ಬಟ್ ಮಗಳು ಬರ್ತಾಳೆ ಅಲ್ವಾ, ಸೊ ಅದಕ್ಕೆ ಎಲ್ಲ ಅವರೇ ಹೆಚ್ಕೊಟ್ರು, ಖಾರ ಎಲ್ಲ ಅವರೇ ರೆಡಿ ಮಾಡಿಕೊಟ್ರು, ರುಬ್ದೆ ಅಷ್ಟೇ. ಒಟ್ಟಿನಲ್ಲಿ ಖಾರ ಎಲ್ಲ ರೆಡಿ ಮಾಡಿಕೊಟ್ಟಿತ್ತು ಅವರೇ, ಅಂದರೆ ಈರುಳ್ಳಿ ಎಲ್ಲ ಹೆಚ್ಕೊಟ್ಟಿತ್ತು. ಸೊ ಬನ್ನಿ ಇವಾಗ ನಮ್ಮ ಅತ್ತೆ ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ರೆ, ಆಮೇಲೆ ಮುದ್ದೆ ಮಾಡ್ತಾರೆ, ಆಮೇಲೆ ನಾನು ರೈಸ್ ಮಾಡಿದೆ. ಏನು ಗೊತ್ತಾ, ಆ್ಯಕ್ಚುಲಿ ಬಿರಿಯಾನಿ ಮಾಡ್ಬಿಟ್ಟು ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಂದರೆ ಜಾಸ್ತಿ ಯಾರು ಅಷ್ಟು ಇಷ್ಟಪಡಲ್ಲ ಇಲ್ಲಿ ಊರ ಕಡೆ ಸೈಡು ಬಿರಿಯಾನಿ ಎಲ್ಲ. ಸೊ ಅದಕ್ಕೆ ಬೇಡ, ನೈಟ್ ಊಟ ಅಲ್ವಾ, ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ದೋ. ಸೊ ನೋಡಿ ಸಿಂಪಲಾಗಿ ಬರ್ತ್ಡೇ ಡೆಕೋರೇಷನ್ ರೆಡಿ ಆಯಿತು. ಸೊ ಮೇಶೋಲ್ಲಿ ಬುಕ್ ಮಾಡಿದ್ದೆ ನನ್ನ ಹಸ್ಬೆಂಡ್ ಬರ್ತಡೆಗೆ. ಸೊ ಆವಾಗ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಫೈನಲಾಗಿ ಇವಾಗ ಕೇಕ್ ಕಟ್ ಮಾಡಬೇಕು. ನೋಡಿ ಇಲ್ಲಿ ಎಲ್ಲ ಬಂದಿದ್ದಾರೆ. ಊರುಗಳೇ ಅಂದರೆ ನಾವು ನಮ್ಮ ಊರ ಕಡೆಗಳಾದರೆ ಅಕ್ಕಪಕ್ಕ ಮನೆಯೆಲ್ಲ ಏನೋ ಒಂಥರ ಒಂದು ಫ್ಯಾಮಿಲಿ ಥರ ಇರ್ತಾರೆ, ಬಾಂಡಿಂಗ್ ಚೆನ್ನಾಗಿರುತ್ತೆ. ಆದರೆ ಈ ಸಿಟಿಲೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇವಾಗ ಪಕ್ಕದ ಮನೆಯವ್ರ ಅಷ್ಟು ಪರಿಚಯ ಇರೋಲ್ಲ. ಆ ಥರ ಸಿಟಿ ಲೈಫು ಅಂದರೆ ಜೊತೆಯಲ್ಲೇ ಇದ್ರೂ ಅಷ್ಟು ಪರಿಚಯ ಇರೋಲ್ಲ. ಜೊತೆಲೇ 1 ವರ್ಷ 2 ವರ್ಷ 3 ವರ್ಷ ಇದ್ರೂ ಅಷ್ಟು ಕ್ಲೋಸ್ ಇರೋಕ್ಕಾಗಲ್ಲ, ಅಷ್ಟು ಬಾಂಡಿಂಗ್ ಇರೋಲ್ಲ. ಇರೋರು ಇರ್ತಾರೆ, ಬಟ್ ಎಲ್ಲರೂ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಊರಲ್ಲೇ ಮಾಡೋಣ. ಊರಲ್ಲಾದರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಇರ್ತಾರಲ್ಲ, ಸೊ ಅದಕ್ಕೆ ಎಲ್ಲರನ್ನೂ ಕರಿಬೋದು, ಇನ್ವೈಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಊರಲ್ಲಿ ಮಾಡಿದ್ದು. ಸೊ ಸಿಂಪಲ್ ಸೆಲೆಬ್ರೇಷನ್.
ಸೊ ಫೈನಲಿ ಫಂಕ್ಷನ್ ಎಲ್ಲ ಆಯಿತು. ಸೊ ಎಲ್ರಿಗೂ ಊಟ ಹಾಕೊಟ್ಟಾಯಿತು. ಸೊ ನಂದು ಊಟ ಆಯಿತು, ನಾವು ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ನನ್ನ ಮಗಳು ಫುಲ್ಲು ಅಂದರೆ ಕ್ರಾಫ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರಲ್ಲ ಅವ್ರ ಮ್ಯಾಮು. ಸೊ ಅದಕ್ಕೆ ಇನ್ನೂ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅವಳು ಫುಲ್ ಸಪ್ಪೆ ಹೊಡೆ ಆಗ್ಬಿಟ್ಟಿದ್ಲು. ಸೊ ಅದಕ್ಕೆ ಇನ್ನೇನು ಮಾಡೋದಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದುಬಿಟ್ಟು ಅವಳಿಗೆ ಕ್ರಾಫ್ಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ರೆಡ್ ಥರ ಬರುತ್ತಲ್ಲ ಆಗದಿದ್ದಿದ್ರೆ ಇನ್ನೊಂದು ಥರ ಬೇರೆ ಡಿಸೈನ್ ಥರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸಿಗಲಿಲ್ಲ. ಸೊ ಅದಕ್ಕೆ ಹೆಂಗೋ ಇರಲಿ ಸಿಂಪಲಾಗಿ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ದೆ. ಇನ್ನು ನನ್ನ ಚಿಕ್ಕ ಮಗಳು ಆಗಲೇ ಮಲ್ಕೊಂಡಿದ್ಲು. ಸೊ ಅದಕ್ಕೆ ಇನ್ನು ನನ್ನ ಮಗಳು ಇನ್ನೂ ಮಲಗಿರಲಿಲ್ಲ ಮಗಳು. ಆ್ಯಕ್ಚುಲಿ ನೋಡ್ತಾ ಇದ್ಲು ಒದ್ದಾಡ್ಕೊಂಡು ಮಲ್ಕೊಳ್ಳೋಕ್ಕೆ. ಸೊ ನಾನು ಅದು ಹೆಂಗೋ ಇರಲಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದೆ. ಇನ್ನು ಫೈನಲಾಗಿ ನೆಕ್ಸ್ಟ್ ಡೇ ವಿಡಿಯೋ ಇದು. ಆ್ಯಕ್ಚುಲಿ ಇನ್ನು ರಿಟರ್ನ್ ಕೇರ್ಪೇಟೆಗೆ ಹೋಗ್ತಾಯಿದ್ವಿ. ಬರ್ತ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಇನ್ನು ನನ್ನ ಮಗಳು ಕಾರ್ಮೆಂಟ್ಗೆ ಹೋಗ್ಬೇಕಿತ್ತಲ್ವ. ಸೊ ಅದಕ್ಕೆ ಕೇರ್ಪೇಟೆಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.